ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಟಿಪ್ಸ್ನ ಬಗ್ಗೆ ನೋಡೋಣ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟ ಫುಲ್ಲಾಗಿ ನೋಡಿ. ಸೊ ಟಾಪ್ 10 ಎಲೆಕ್ಟ್ರಿಕಲ್ ಸೇಫ್ಟಿ ಟಿಪ್ಸ್ನ ಬಗ್ಗೆ ನೋಡೋಣ. ವಿಡಿಯೋ ಸ್ಕಿಪ್ ಮಾಡಿ. ನೀವು ಏನಾದರೂ ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ. ಸೊ ಇವಾಗ ಫಸ್ಟ್ ಒನ್, ಪ್ರಾಪರ್ ಎಕ್ವಿಪ್ಮೆಂಟ್ನ ಮೇಂಟೆನೆನ್ಸ್ ಮಾಡೋದು. ಯಾವುದಾದ್ರು ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಇರುತ್ತೆ, ಅದನ್ನು ಮೇಂಟೆನೆನ್ಸ್ ಮಾಡೋದ್ರಿಂದ ಆ ಎಲೆಕ್ಟ್ರಿಕಲ್ ಸೇಫ್ಟಿ ಜಾಸ್ತಿ ಆಗುತ್ತೆ. ಇವಾಗ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಇರ್ರೆಗ್ಯುಲರ್ ಮೇಂಟೆನೆನ್ಸ್ ಇದ್ದರೆ, ಸೊ ಕೆಲವೊಂದು ವೈರ್ಸ್ ಇನ್ಸುಲೇಷನ್ ಬಂದು ಡ್ಯಾಮೇಜ್ ಆಗುವಂಥದ್ದು, ಮತ್ತು ವೈರ್ಸ್ ಬಂದು ಡಿಸ್ಕನೆಕ್ಟ್ ಆಗುವಂಥದ್ದು. ಸೊ ಅಂಥ ಟೈಮ್ನಲ್ಲಿ ನಾವು ಮತ್ತೆ ಏನಾದರೂ ರಿಪೇರ್ ಆಗುವಂಥ ಟೈಮ್ನಲ್ಲಿ ನಾವು ಹೋಗಿ ಅದನ್ನು ರಿಪೇರ್ ಮಾಡುವಂಥ ಸಮಯದಲ್ಲಿ ಆ ಇನ್ಸುಲೇಷನ್ ಹೋಗಿರುವಂಥ ವೈರ್ನ ಟಚ್ ಮಾಡಿದ್ರೆ ನಮಗೆ ಶಾಕ್ ಆಗುವಂಥ ಪರಿಸ್ಥಿತಿ ಇರುತ್ತೆ. ಆ ಒಂದು ರೀಸನಿಂದ ಪ್ರಾಪರ್ ಮೇಂಟೆನೆನ್ಸ್ ಮಾಡಬೇಕು ಈ ಎಕ್ವಿಪ್ಮೆಂಟ್ಸ್ನ. ಸೊ ಫಸ್ಟ್ ಒನ್ ಆಗಿರುತ್ತೆ. ಸೊ ಸೆಕೆಂಡ್ ಒನ್ ಬಂದು ಐಡೆಂಟಿಫೈ ಎಲೆಕ್ಟ್ರಿಕಲ್ ಹಜಾರ್ಡ್ಸ್. ಹಂಗಂದರೆ ಮಿಷಿನ್ನ ಮೇಂಟೆನೆನ್ಸ್ ಮಾಡ್ತಿರುವಾಗ ಅಥವಾ ಯಾವಾಗಲಾದ್ರೂ ಮಿಷಿನ್ ಹತ್ರ ಹೋದಾಗ ಏನಾದರೂ ಅಬ್ನಾರ್ಮಲಿಟಿ ಏನಾದರೂ ಐಡೆಂಟಿಫೈ ಮಾಡಿದ್ರೆ, ಸೊ ಎಂಪ್ಲಾಯೀಸ್ ಬಂದು ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇದರಿಂದ ಎಲೆಕ್ಟ್ರಿಕಲ್ ಸೇಫ್ಟಿನ ನಾವು ಇಂಪ್ರೂವ್ ಮಾಡ್ಬೋದು. ಸೊ ಮತ್ತೆ ಏನಾದರೂ ಸೇಫ್ಟಿಯಿಂದ ಜಾಸ್ತಿ ಇರುತ್ತೆ. ಸೊ ಇದರಿಂದ ಎಲೆಕ್ಟ್ರಿಕಲ್ ಸೇಫ್ಟಿನ ನಾವು ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ. ಸೊ ಮೂರನೇದು ಬಂದು ಯೂಸ್ ಪ್ರಾಪರ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಪ್ರಾಪರ್ ಆಗಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ನ PPEsನ ಯೂಸ್ ಮಾಡಬೇಕು. ಲೈಕ್ ಗ್ಲೌಸ್ ಆಗಿರಲಿ, ಐ ರೆಸಿಸ್ಟೆನ್ಸ್ ಗ್ಲೌಸ್ ಆಗಿರಲಿ, ಮತ್ತು ಶೂ ಆಗಿರಲಿ, ಆರ್ಮ್ ಸ್ಲೀವ್ ಗ್ಲೌಸ್, ಮತ್ತು ಸ್ಪೆಕ್ಸ್ ಆಗಿರಲಿ. ಸೊ ಇಂಥದ್ದನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಮೇಯ್ನಾಗಿ ಹೆಲ್ಮೆಟ್. ಒಂದು ಟೈಮ್ನಲ್ಲಿ ಹೈಟ್ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಹೈಟ್ ವರ್ಕ್ನಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇರುವಾಗ ಜಸ್ಟ್ ಒಂದು 50 ವೋಲ್ಟ್ ಅಥವಾ 80 ವೋಲ್ಟಲ್ಲಿ ನಾವು ಕರೆಂಟ್ ಶಾಕ್ ಆದಾಗ ಮೇಲ್ಗಡೆಯಿಂದ ಬೀಳುವಂಥ ಶಾಕ್ ಇರುತ್ತೆ. ಸೊ ಒಂದು ರೀಸನಿಂದ ಸೇಫ್ಟಿ ಬೆಲ್ಟ್ನು ಕೂಡ ಯೂಸ್ ಮಾಡಬೇಕು. ಅದಿಲ್ಲದೆ ಮೇಯ್ನಾಗಿ ಸೊ ಕೆಳಗಡೆ ಬಿದ್ದರೆ ತಲೆಗೆ ಏನಾದರೂ ಏಟಾಗಬಾರ್ದು ಅಂತ ಹೆಲ್ಮೆಟ್ಗಳನ್ನ ಯೂಸ್ ಮಾಡಬೇಕು. ಸೊ ಇಂಥದ್ದನ್ನು PPEsನ ಜಾಸ್ತಿ ಮೇಯ್ನಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ನಾಲ್ಕನೇದು ಬಂದು ಪ್ರಾಪರ್ ಯೂಸ್ ಆಫ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ಹಂಗಂದರೆ ಇವಾಗ ಎಕ್ಸಾಂಪಲ್ಗೆ ಕಟಿಂಗ್ ಪ್ಲೇಯರ್ನ ತಗೊಳ್ಳಿ. ಸೊ ಕೆಲವೊಬ್ಬರ ಹತ್ರ ಕಟಿಂಗ್ ಪ್ಲೇಯರ್ ಇರುತ್ತೆ. ಸೊ ಕಟಿಂಗ್ ಪ್ಲೇಯರ್ ಬಂದು ಇನ್ಸುಲೇಷನ್ ಡ್ಯಾಮೇಜ್ ಆಗಿರುತ್ತೆ, ಆದರೂ ಕೂಡ ಯೂಸ್ ಮಾಡ್ತಿರ್ತಾರೆ. ಸೊ ಅಂತಹ ಎಕ್ವಿಪ್ಮೆಂಟ್ನ ಯೂಸ್ ಮಾಡಬಾರ್ದು. ಹಂಗಂದರೆ ಇವಾಗ ಮೆಟಲ್ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟು ಮೆಟಲ್ನಲ್ಲಿ ಮಾಡಿರ್ತಾರೆ. ಆ ಮೆಟಲ್ನ ಮೇಲೆ ಇನ್ಸುಲೇಷನ್ ಮಾಡಿರ್ತಾರೆ. ಸೊ ಇನ್ಸುಲೇಷನ್ ಇರುವಂಥ ಮೆಟೀರಿಯಲ್ನ ಮಾತ್ರ ಯೂಸ್ ಮಾಡಬೇಕು. ಸೊ ಯಾವುದಾವುದೋ ಮೆಟೀರಿಯಲ್ನ ಇನ್ಸುಲೇಷನ್ ಡ್ಯಾಮೇಜ್ ಆಗಿರುತ್ತೆ, ಮತ್ತೆ ಅದಕ್ಕೆ ಟೇಪ್ ಸುತ್ತಿರ್ತಾರೆ, ಇನ್ಸುಲೇಷನ್ ಟೇಪ್ ಹಾಕಿರ್ತಾರೆ. ಸೊ ಅಂಥ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೆ ಶಾಕ್ ಆಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ನೆಕ್ಸ್ಟ್ ಐದನೇದು ಬಂದು ಲಾಕ್ಔಟ್ ಟ್ಯಾಕ್ಔಟ್, ಲೋಟ ಅಂತ ಕರೀತಾರೆ. ಸೊ ಇದನ್ನು ಮೇಯ್ನಾಗಿ ಫಸ್ಟಲ್ಲಿ ನಾವು ಅಬ್ಸರ್ವ್ ಮಾಡಬೇಕಂತ ವಿಷಯ. ಸೊ ಏಕೆ ಅಂದರೆ ಇವಾಗ ಯಾವುದಾದ್ರೂ ಒಂದು ಮಿಷಿನ್ ಬ್ರೇಕ್ ಡೌನ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಅಂಥ ಟೈಮ್ನಲ್ಲಿ ನಾವು ಮಿಷಿನ್ನ ರಿಪೇರ್ ಮಾಡೋಕ್ಕಿಂತ ಮುಂಚೆ ಲಾಕ್ಔಟ್ ಮತ್ತು ಟ್ಯಾಗ್ಔಟ್ನ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಹಂಗಂದರೆ ಫಸ್ಟ್ ಆಫ್ ಆಲ್ ಲೋಟನ ಅಪ್ಲೈ ಮಾಡಾದ್ಮೇಲೆ ನಾವು ಆ ಮಿಷಿನ್ನ ಮೇಂಟೆನೆನ್ಸ್ಗೆ ತಗೋಬೇಕು. ಇಲ್ಲ ಅಂದರೆ ನಾವು ಲೋಟ ಅಪ್ಲೈ ಮಾಡಿರಲ್ಲ, ಯಾರೋ ಬಂದು ಆನ್ ಮಾಡ್ತಾನೆ. ಸೊ ಅದರಿಂದ ನಮಗೂ ಎಲೆಕ್ಟ್ರಿಕಲ್ ಶಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನಿಂದ ಲೋಟನ ಅಪ್ಲೈ ಮಾಡಿ. ಸೊ ಲೋಟನ ಅಪ್ಲೈ ಮಾಡಿ ನಮ್ಮ ಹತ್ರ ಕೀ ಇರುತ್ತೆ. ಸೊ ನಾವೇ ಬಂದು ಆನ್ ಮಾಡಬೇಕಾಗುತ್ತೆ. ಇದರ ಲೋಟೋ ಪ್ರೊಸೀಜರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಆರನೇದು ಬಂದು ಎಲೆಕ್ಟ್ರಿಕಲ್ ಸೇಫ್ಟಿ ಗೈಡ್ಲೈನ್ಸ್. ಹಂಗಂದರೆ ಎಲ್ಲ ಎಂಪ್ಲಾಯೀಸ್ಗೂ ಮತ್ತು ಟ್ರೈನೀಸ್ಗೂ ಸೇಫ್ಟಿ ಬಗ್ಗೆ ಡೆವಲಪ್ಮೆಂಟ್ ಮಾಡಬೇಕು. ಸೇಫ್ಟಿ ಗೈಡ್ಲೈನ್ಸ್ನ ಬಗ್ಗೆ ಜಾಸ್ತಿ ಕೊಡಬೇಕು. ಲೈಕ್ ಯಾವ ರೀತಿ ಮೇಂಟೆನೆನ್ಸ್ ಮಾಡುವಾಗ ಏನೇನು ಎಕ್ವಿಪ್ಮೆಂಟ್ನ PPEsನ ಯೂಸ್ ಮಾಡಬೇಕು, ಎಕ್ವಿಪ್ಮೆಂಟ್ ಹೆಂಗೆ ಯೂಸ್ ಮಾಡಬೇಕು, ಮತ್ತು ಏನಾದರೂ ಅನ್ಸೇಫ್ ಆಗಿರುವಂಥ ಪ್ಲೇಸ್ ಇರುತ್ತಾ ಅಂತ ಐಡೆಂಟಿಫೈ ಮಾಡೋಕ್ಕೆ ಹೇಳ್ಬೇಕು. ಸೊ ಇಂಥ ಟ್ರೈನೀಸ್ಗೆ ಮತ್ತು ಎಂಪ್ಲಾಯೀಸ್ಗೆ ಡೆವಲಪ್ಮೆಂಟ್ ಮಾಡಬೇಕು. ಸೊ ಇಂದ ರೀಸನಿಂದ ಎಲೆಕ್ಟ್ರಿಕಲ್ ಸೇಫ್ಟಿ ಬಂದು ಇಂಪ್ರೂವ್ ಆಗುತ್ತೆ. ಸೊ ಸೆವೆಂತ್ ಒನ್ ಬಂದು ಎಲೆಕ್ಟ್ರಿಕಲ್ ಸೇಫ್ಟಿ ಟ್ರೈನಿಂಗ್ ಫಾರ್ ನ್ಯೂ ಎಂಪ್ಲಾಯೀಸ್. ಸೊ ಹೊಸದಾಗಿ ಯಾವುದಾದ್ರೂ ಎಲೆಕ್ಟ್ರಿಕಲ್ ಓದಿರ್ತಾರೆ, ಆದ್ರೂ ಅವ್ರಿಗೆ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಗೊತ್ತಿರಲ್ಲ ಏನು ಮಾಡಬೇಕು ಅಂತ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಬಂದು ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಟ್ರೈನಿಂಗ್ ಕೊಡಿಸ್ಬೇಕು. ಲೈಕ್ ಸಿಂಪಲ್ಲಾಗಿ PPEsನ ಹೆಂಗೆ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಹೆಂಗೆ ಯೂಸ್ ಮಾಡಬೇಕು, ಸೊ ಎಲ್ಲೆಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಬೇಕು, ಮತ್ತು ಈ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ನ ಹೆಂಗೆ ಯೂಸ್ ಮಾಡಬೇಕು. ಸೊ ಅಂಥದ್ದೆಲ್ಲ ಹೊಸ ಎಂಪ್ಲಾಯೀಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ನಾವು ಎಕ್ಸ್ಪ್ಲೇನ್ ಮಾಡದೆ ಹಂಗೆ ವರ್ಕೆ ಬಿಟ್ಟರೆ ಸೊ ಅವರು ಅನ್ಸೇಫಾಗಿ ವರ್ಕ್ ಮಾಡ್ತಾರೆ. ಆ ಒಂದು ರೀಸನಿಂದ ಅವ್ರಿಗೆ ಇಂಜುರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ರೀಸನಿಂದ ಹೊಸ ಟ್ರೈನೀಸ್ಗೆ ನಾವು ಟ್ರೈನಿಂಗ್ ಕೊಡಬೇಕು. ನೆಕ್ಸ್ಟ್ ಎಂಟನೇದು ಬಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಟ್ರೈನಿಂಗ್. ಹಂಗಂದರೆ
ಎಮರ್ಜೆನ್ಸಿ ಟೈಮಲ್ಲಿ ಇವಾಗ ಲೈಕ್ ಯಾರಿಗೆ ಒಬ್ಬರು ಶಾಕ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ ಟೈಮಲ್ಲಿ ಒಬ್ಬರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಒಂದು ರೀಸನಿಂದ ಆ ಟೈಮಲ್ಲಿ ಅವರು ಧೈರ್ಯದಿಂದ ಇರಬೇಕು. ಮತ್ತು ಅವ್ರು ಫಸ್ಟ್ ಆಫ್ ಆಲ್ ಧೈರ್ಯದಿಂದ ಇರಲ್ಲ, ಯಾಕೆಂದರೆ ಅವ್ರಿಗೆ ಟ್ರೈನಿಂಗ್ ಆಗಿರಲ್ಲ. ಒಬ್ಬರಿಗೆ ಶಾಕ್ ಆದರೆ ಏನು ಮಾಡಬೇಕು ಅಂತ ಒಬ್ಬರಿಗೆ ಟ್ರೈನಿಂಗ್ ಆಗಿರಲ್ಲ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್, ಒಂದು ಡ್ರಾಮಾ ರೀತಿ ಫಸ್ಟೇ ಯಾವುದೇ ಇಂಡಸ್ಟ್ರಿ ಆಗಿರಲಿ ಅಥವಾ ಯಾವುದೇ ಒಂದು ಎಕ್ಸಾಂಪಲ್ KPTC ಅಂದ್ಕೊಳ್ಳಿ. ಸೊ ಅವರು ಅಷ್ಟೇ ಯಾವುದೋ ಒಂದು ಡ್ರಾಮಾ ರೀತಿ ಒಂದು ಚಿಕ್ಕದಾಗಿ ಒಂದು ಕಲ್ಚರಲ್ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡಬೇಕು. ಸೊ ಎಲೆಕ್ಟ್ರಿಕಲ್ ಶಾಕ್ ಆದರೆ ಹಿಂಗಾಗುತ್ತೆ ಅಂತ ಒಂದು ಕಲ್ಚರ್ನ ಒಂದು ಹೆಂಗಿರೋದು ಒಂದು ಶಾರ್ಟ್ ಫಿಲಮ್ ರೀತಿ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಾವು ಒಬ್ಬರಿಗೆ ಎಲೆಕ್ಟ್ರಿಕಲ್ ಶಾಕ್ ಆದರೆ ಹಿಂಗೆ ನಾವು ಪ್ರಿವೆಂಟಿವ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಈ ಒಂದು ರೀಸನಿಂದ ಎಮರ್ಜೆನ್ಸಿ ಪರ್ಪಸ್ನಲ್ಲಿ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅಂತ ಟ್ರೈನಿ ಆಗಲಿ ಅಥವಾ ಓಲ್ಡ್ ಎಂಪ್ಲಾಯ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗಲಿ, ಸೊ ಅವ್ರಿಗೆ ಎಮರ್ಜೆನ್ಸಿ ಪರ್ಪಸ್ನಲ್ಲಿ ಏನೇನು ಮಾಡಬೇಕು ಅಂತ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಇಲ್ಲ ಅಂದರೆ ಸೊ ಅವರು ಏನೂ ಮಾಡೋಕ್ಕಾಗಲ್ಲ, ಅವರೇ ಭಯದಿಂದ ಸೊ ಒಬ್ಬರ ಪ್ರಾಣ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ 9ನೇದು ಬಂದು ಎಲೆಕ್ಟ್ರಿಕಲ್ ಸೇಫ್ಟಿ ಆಡಿಟ್ ಮಾಡಬೇಕಾಗುತ್ತೆ. ಸೊ ಇಯರ್ಲಿ ಅಥವಾ 6 ಮಂತ್ಸ್ಗೆ ಒಂದ್ಸತಿ ಎಲೆಕ್ಟ್ರಿಕಲ್ ಸೇಫ್ಟಿ ಆಡಿಟ್ ಮಾಡಬೇಕಾಗುತ್ತೆ. ಏಕೆಂದರೆ ಆಡಿಟರ್ ಬಂದು ಎಲ್ಲನೂ ಸೇಫ್ ಆಗಿದೆಯಾ ಅಥವಾ ಅನ್ಸೇಫ್ ಏನಾದರೂ ಇದೆಯಾ ಅಂತ ಅವರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಒಂದು ರೀಸನಿಂದ ಎಲೆಕ್ಟ್ರಿಕಲ್ ಸೇಫ್ಟಿ ಆಡಿಟ್ನ ಇಯರ್ಲಿ ಅಥವಾ 6 ಮಂತ್ಗೆ ಒಂದ್ಸತಿ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ಇಂದ ರೀಸನಿಂದ ಎಲೆಕ್ಟ್ರಿಕಲ್ ಸೇಫ್ಟಿನ ನಾವು ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ. ಇದರಿಂದ ಎಕ್ವಿಪ್ಮೆಂಟ್ಸ್ಗಳು ಅಷ್ಟೇ ಹೆವಿ ಲಾಂಗ್ ಲೈಫ್ ಬರುತ್ತೆ. ಸೊ ನೆಕ್ಸ್ಟ್ 10ನೇದು ಬಂದು ಎಲೆಕ್ಟ್ರಿಕಲ್ ಸೇಫ್ಟಿ ಕಲ್ಚರಲ್ ಅಂತ. ಸೊ ಇದು ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಎಲೆಕ್ಟ್ರಿಕಲ್ ಸೇಫ್ಟಿ ಕಲ್ಚರಲ್ ಆ್ಯಕ್ಟಿವಿಟಿನ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ. ಇಂಡಸ್ಟ್ರಿ ಆಗಲಿ ಅಥವಾ ಯಾವುದೇ ಒಂದು ಸಬ್ಸ್ಟೇಷನ್ ಮತ್ತು KPTCL KPTCL ಅಂತಿಲ್ಲ, ಬೆಸ್ಕಾಮ್, ಚೆಸ್ಕಾಮ್, ಎಸ್ಕಾಮ್, ಗೆಸ್ಕಾಮ್, ಟೋಟಲ್ 5 ಕಂಪ್ನಿ ಇದೆ. ಸೊ ಎಲ್ಲ ಕೂಡ ಅಷ್ಟೇ ಈ ರೀತಿಯಾದಂಥ ಎಲೆಕ್ಟ್ರಿಕಲ್ ಸೇಫ್ಟಿ ಕಲ್ಚರಲ್ ಆ್ಯಕ್ಟಿವಿಟಿನ ಮಾಡಬೇಕು. ಲೈಕ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಒಬ್ಬರಿಗೆ ಶಾಕ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇನ್ನಿಬ್ಬರು ನೋಡ್ತಾ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಗೊತ್ತಾಗಲ್ಲ ಏನುವೆ, ಒಬ್ಬರು ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಸೊ ಒಬ್ಬರ ಏನು ಮಾಡ್ತಾನೆ, ಹೋಗ ಟಚ್ ಮಾಡ್ತಾನೆ ಐ ಮೀನ್ ಶಾಕ್ ಆಗಿರುವಂಥ ಪರ್ಸನ್ನ. ಸೊ ಆ ರೀತಿ ಮಾಡಬಾರ್ದು, ಯಾಕೆಂದರೆ ಇವನಿಗೆ ಶಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥದ್ದೆಲ್ಲ ಮಾಡಬಾರ್ದು. ಸೊ ಅದಕ್ಕೆ ಒಂದು ಸೇಫ್ಟಿ ಕಲ್ಚರಲ್ನ ಎಲೆಕ್ಟ್ರಿಕಲ್ ಸೇಫ್ಟಿ ಕಲ್ಚರಲ್ ಆ್ಯಕ್ಟಿವಿಟಿನ ಒಂದು ಕಂಡಕ್ಟ್ ಮಾಡಿದ್ರೆ ಒಬ್ಬನಿಗೆ ಶಾಕ್ ಆದರೆ ಅಥವಾ ಶಾಕ್ ಆಗುವಂಥ ಪರಿಸ್ಥಿತಿ ಇದ್ದರೆ ಏನು ಮಾಡಬೇಕು, ಸೊ ಯಾವ ರೀತಿ ಆ ಸಿಚುವೇಷನಲ್ಲಿ ಯಾರ್ಯಾರಿಗೆ ಏನೇನು ಕಾಲ್ ಮಾಡಬೇಕಾ ಅಥವಾ ಯಾರ್ಯಾರಿಗೆ ಫಸ್ಟ್ ನಾವು ಏನು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಒಂದು ರೀಸನಿಂದ ಎಲೆಕ್ಟ್ರಿಕಲ್ ಸೇಫ್ಟಿ ಕಲ್ಚರಲ್ ಆ್ಯಕ್ಟಿವಿಟಿನ ಮಾಡಬೇಕು. ಸೊ ನೀವು ಒಂದು ಕಂಪ್ನಿ ಅಥವಾ ಯಾವುದೇ ಒಂದು ಎಂಪ್ಲಾಯಿ ಆಗಿದ್ದರೆ ಈ ಐ ಮೀನ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿದ್ದರೆ ಈ ರೀತಿಯಾದ ಒಂದು ಎಲೆಕ್ಟ್ರಿಕಲ್ ಸೇಫ್ಟಿ ಕಲ್ಚರಲ್ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಿ ಸೊ ನೀವೇ ಪ್ರಮೋಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬ ಎಲೆಕ್ಟ್ರಿಕಲ್ ಪರ್ಸನ್ಗೆ ಶಾಕ್ ಆದರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋ ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.